ಅಕ್ಕ ಅವನ ಭಕ್ತನ ಮನದ ಸಿಡಿಯುತ್ತಿರುವ ಪಾಳಿ ಮಾಡಿ ಪುಡಿ ಪುಡಿ ಮಾಡಿಬಿಡಿದೆ ಅಯ್ಯ ನಾರಾಯಣನ ತಡೆಯುವುದರಿಂದ ಪಾರ್ವತಿ ನಾಥನ ಬರುವುದೆಂದು ಹೇಳುತ್ತಿದ್ದೀಯಾ? ಅಕ್ಕ ಆ ತಾತನ ಕೊರಳಲ್ಲಿರುವ ಸರ್ಪ ಬಂದು ಎಳೆದು ಸರ್ಪದ ಹಲ್ಲನ್ನು ಕಿತ್ತಿ ಅವನು ತಿರುಗಿಸುವುದು ಪಾರ್ವತಿಯ ತಾನು ನೆಗೆದು ನೆಲದಾಡಿ ಕುಳಿತಿರುವ ವಾಸನವನ್ನು ಪುಡಿ ಪುಡಿ ಮಾಡಿ ಮಂಡಲಕ್ಕೆ ತೂರಿ ಅವನ ತಾತಿಗೆ ಜಗ್ಗಿಯನ್ನು ಹಚ್ಚಿ ಕರಗಸಿರಿ ಸಮತ ಮಾಡಿ ಕಾಂಚನಗಿರಿಯಿಂದ ನಿಂತಿ ನಿನ್ನ ತಮ್ಮ ಕೀಚಕನೆಂಬ ಶೂವದ ಮರಿಗೂ ಏಕೋಚಿತ ಮಲದ ಮರಿಗಳ ಸಾಕಿಯನ್ನು ಕಟ್ಟಿದೆಯಾ? ಅಕ್ಕ ಇದನ್ನಾದರೂ ತಿಳಿದು ಆಲೋಚನೆಯನ್ನು ಮಾಡಿ ಆ ಸ್ತ್ರೀಯನ್ನು ವಶ ಮಾಡಿಕೊಳ್ಳಬೇಕೆಂದು ವಿರಾಟ ಭಾವದ ಮಾಡಿ ಆ ಸ್ತ್ರೀಯನ್ನು ವಶ ಕೇವಲ ಒಬ್ಬ ದಾಸಿಯನ್ನು ಬಯಸುವುದು ಯಾರು? ಅಮ್ಮ ಇವಳು ನಮ್ಮ ಮನೆಯಲ್ಲಿ ಕೆಲಸಕ್ಕಾಗಿ ಬಂದಿರವರು. ನಮ್ಮ ರಾಜ್ಯಕ್ಕೆ ಅವಮಾನ. ಅವಳು ನಿನ್ನ ಮನೆಯಲ್ಲಿ ಕೆಲಸಕ್ಕಾಗಿ ಬಂದಿರುವಳು. ನನ್ನ ಅಕ್ಕಯ್ಯ ಮನೆಯಲ್ಲಿ ನಾನು ಬಂದಿರುವುದು ಕೆಲಸ ಮಾಡುವಳ ಅವಳನ್ನು ಪುಣ್ಯ ಯಾರು ಮಾಡಿಲ್ಲ. ಒಬ್ಬ ರಾಜನಾಗಿ ಒಬ್ಬ ರಾಣಿಯನ್ನು ಬಯಸು ಇಬ್ಬರಿಗೆ ಮದುವೆ ಮಾಡಿ ಒಬ್ಬ ರಾಜನು ಒಬ್ಬ ರಾಣಿಗೆ ಬಯಸುವುದು ಮಹಾ ತಪ್ಪು, ಮೂರ್ಖನ ಬಯಸುವುದು. ರಾಜನು ದಾಸಿಯನ್ನು ರಾಣಿ ಪಟ್ಟವನ್ನು ಕೊಟ್ಟರೆ ಪೂರ್ವ ಜನ್ಮದ ಪುಣ್ಯ ಸಿಗುವುದು. ಹೆಣ್ಣಾಗಲಿ ಹಣ್ಣಾಗಲಿ ತಾವದಾದರದು ನಾವು ಕಷ್ಟಪಟ್ಟು ಪಡೆದುಕೊಳ್ಳಬೇಕು, ಪಡೆದುಕೊಂಡು ಬರೋದು ಆಡಬೇಕು. ನಾನು ಬಲತ್ಕಾರದ ವಯಸ್ಸನ್ನು ಕೊಳ್ಳೋದಿಲ್ಲ. ಸೀತೆಯನ್ನು ಬಯಸಿ ರಾವಣನು ಏನಾದನು? ರಾಮನ ಕೈಯಲ್ಲಿ ಪ್ರಾಣ ಬಿಟ್ಟ. ಸೀತೆಯನ್ನು ಬಯಸಿ ರಾವಣನ ಕೈಯಲ್ಲಿ ರಾವಣ ಪ್ರಾಣ ಬಿಟ್ಟ. ನೀವು ಹೇಳುತ್ತ ಮಾಡಿ ನಗಬೇಕು ಅಳಬೇಕು ಒಂದು ತಿಳಿಯುವುದಿಲ್ಲ. ನಗಬೇಡ ಅಳಬೇಡ, ಇದರ ಅರ್ಥ ಮಾಡಿಕೊಂಡು ಬಂದ ದಾರಿಯನ್ನು ಹಿಡಿದುಕೊಂಡು ಹೋಗ. ಅಮ್ಮ ಸೀತೆಯನ್ನು ರಾವಣನು ಯಾವ ಜಾಗದಲ್ಲಿ ಬಯಸಿದನು? ಯಾವ ಜಾಗದಲ್ಲಿ? ನೀವು ಹೇಳಿದೆಯಲ್ಲ, ಸೀತೆಯನ್ನು ಬಯಸಿ ರಾವಣನು ಏನಾಗಬಹುದು? ಸೀತೆಯನ್ನು ಯಾವ ಜಾಗದಲ್ಲಿ ಬಯಸಿದ? ಏತಕ್ಕಾಗಿ ಬಯಸಿದ? ಸೀತೆಯನ್ನು ಎಳಕೊಂಡು ಹೋದನು, ಕರಕೊಂಡು ಹೋದನು, ರಥದ ಮೇಲೆ ಹೇರಿಸಿಕೊಂಡು ಹೋದನು. ಸೀತೆಯನ್ನು ಮುಟ್ಟಲಾದೆ, ಮುಟ್ಟದ್ರೆ ಸುಟ್ಟು ಹೋಗುವುದೆಂದು ತಿಳಿದು ಭೂಮಿಯಲ್ಲಿ ಹತ್ತಿದ್ರು ಮೂರ್ಖ. ಚೆನ್ನಾಗಿ ಕೇಳು, ಚೆನ್ನಾಗಿ ಹೇಳು. ಸೀತೆಯನ್ನು ಮುಟ್ಟದೆ ಕಟ್ಟದೆ ಸುಟ್ಟು ಹೋದನೆಂದು ಹೇಳಿದೆಯಲ್ಲ, ಆ ರಾವಣನ ತಂಗಿ ಅಂತವಳಿದ್ದಳು, ರಾವಣನ ತಮ್ಮನ ಭಾವನಿದ್ದಳು. ನಾನು ಸುಟ್ಟು ಹೋಗಿದ್ದು ಸೀತೆಯನ್ನು
ತನ್ನ ತಂಗಿಯ ಮಾತಿನಿಂದ ಅವರ ತಪ್ಪಳ ಮಾತಿನಿಂದ ಅಮ್ಮರೇ ಅಕ್ಕಯ್ಯ ದಶಕಂಠ